ಶ್ವಾಸ ಯೋಗ ಸಂಸ್ಥೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಯೋಗ ರತ್ನ 2025 ಮಹತ್ತರವಾದಂತಹ ಕಾರ್ಯಕ್ರಮ ಅಂದ್ರೆ ಸಾಧನೆ ಮಾಡಿರುವವರಿಗೆ ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಕಾರ್ಯಕ್ರಮಕ್ಕೆ ಸೋಮನಗೌಡ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಏನು ಯೋಗದಲ್ಲಿ ಸಾಧನೆ ಗೈದವರಿಗೆ ಇವತ್ತು ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು, ಯೋಗ ರತ್ನ ಕಾರ್ಯಕ್ರಮ, ಅವಾರ್ಡ್ ಕೊಡುವಂತಹ ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗವಹಿಸಿದ್ರಾ? ಏನ್ ಹೇಳ್ತೀರಾ ಸರ್? ಇದೊಂದು ಕರ್ನಾಟಕದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಕಳೆದ 11 ವರ್ಷಗಳಿಂದ ಪರಮ ಪೂಜ್ಯ ಯೋಗ ಸಿಂಹಾಸನಾಧೀಶ್ವರಾಗಿರುವಂಥ ವಚನಾನಂದ ಮಹಾಸ್ವಾಮಿಗಳು ಮತ್ತು ಸಂತೋಷ್ ಲಾಡ್ ಅವರ ಸಹಯೋಗದೊಳಗೆ ಈ ಕಾರ್ಯಕ್ರಮ ನಡೀತಿದ್ದು, ಜಗತ್ತಿನ ಐತಿಹಾಸಿಕವಾಗಿರುವಂಥ ಯೋಗ ಪಟುಗಳಿಗೆ ಯೋಗರತ್ನ ಪ್ರಶಸ್ತಿಯನ್ನು ಕೊಡುವಂಥದ್ದು ಬಹಳ ಮಹತ್ವದ್ದು. ಇಲ್ಲಿ ಯೋಗರತ್ನ ಪ್ರಶಸ್ತಿಯನ್ನು ಪಡೆದಿರುವಂಥ ಅನೇಕ ಸಾಧಕರು ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಭಾಜನರಾಗಿರುವಂಥದ್ದು. ಈ ಒಂದು ಕಾರ್ಯಕ್ರಮ ನಮ್ಮ ಯೋಗ ಶ್ವಾಸಗುರು ಮತ್ತು ಸಂತೋಷ್ ಲಾಡ್ ಅವರ ಸಹಯೋಗದೊಳಗೆ ಕಳೆದ 11 ವರ್ಷಗಳಿಂದ ಇದು ನಡೀತಾ ಇದೆ. ಇಂಥದ್ದೊಂದು ಅಭೂತಪೂರ್ವ ಕಾರ್ಯಕ್ರಮ ಇಡೀ ನಮ್ಮ ಭಾರತ ದೇಶಕ್ಕೇ ಹೆಮ್ಮೆ ತರುವಂಥದ್ದು. ಭಾರತ ದೇಶದ ಪ್ರಧಾನಮಂತ್ರಿಗಳು ಕನಸು ಏನು ಕಂಡಿದ್ದಾರೆ, ಪ್ರತಿಯೊಬ್ಬ ಯೋಗಿಯ ಮೂಲಕ ರೋಗವನ್ನು ಕಳೆದುಕೊಂಡು ಯೋಗ ಮುಕ್ತರಾಗಬೇಕು ಅನ್ನೋದನ್ನು ಆ ಹಿನ್ನೆಲೆಯೊಳಗೆ ಶ್ವಾಸ ಕೆಲಸ ಮಾಡ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಸಂತೋಷ್ ಲಾಡ್ ಮತ್ತು ವಚನಾನಂದ ಮಹಾಸ್ವಾಮೀಜಿಯವರಿಗೆ ಪಂಚಮಸಾಲಿ ಸಮುದಾಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಓಕೆ, ಇನ್ನ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಒಂದು ರೀತಿಯಾಗಿ ಅಂದ್ರೆ ಸರ್ಕಾರದ ಯೋಜನೆಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಹೋರಾಟ ನಡೆಸಿ ಯಶಸ್ವಿ ಆಯ್ತು, ಸಕ್ಸಸ್ ಆಯ್ತು. ಇವತ್ತು ಯೋಗ ಕಾರ್ಯಕ್ರಮ ಅಂದ್ರೆ ಯೋಗದಲ್ಲಿ ಸಾಧನೆ ಮಾಡಿರೋರಿಗೆ ಅವಾರ್ಡ್ ಕೊಡುವಂಥದ್ದು, ಯೋಗ ರತ್ನ ಪ್ರಶಸ್ತಿ, ಇದನ್ನ ನೋಡ್ತಾ ಇದ್ರೆ ಇವತ್ತಿನ ಒಂದು ಯುವ ಪೀಳಿಗೆ ಎಲ್ಲೋ ಒಂದು ಕಡೆ ಯೋಗವನ್ನ ಅಳವಡಿಸ್ಕೊಬೇಕು ಅಂದ್ರೆ ಹೃದಯಘಾತ ಆಗ್ತಿರುವಂಥದ್ದು ಇಳಿ ವಯಸ್ಸಿನಲ್ಲಿ ಏನಾಗುತ್ತೆ ಈ ಕಾರ್ಯಕ್ರಮದ ಮೂಲಕ ನೀವೇನ್ ಹೇಳ್ತೀರಾ ಅಂತ? ಖಂಡಿತವಾಗಲೂ ಭಾರತ ದೇಶದ ಯುವ ಪೀಳಿಗೆಗೆ ಸಂತೋಷ್ ಲಾಡ್ ಅವರ ಕೊಡುಗೆ ಭಾಳಷ್ಟಿದೆ. ಯೋಗದ ಮೂಲಕವಾಗಿ ಆಯುಷ್ಯವನ್ನು ವೃದ್ಧಿಗೊಳಿಸುವುದರ ಜೊತೆಗೆ ಅನೇಕ ಇವತ್ತು ಕಾಯಿಲೆಗಳು ಬರುವಂಥದ್ದು, ಹೃದಯಾಘಾತ ಹೆಚ್ಚಿನ ಸುಮಾರು ಈ 1.5-2 ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು 40 ಜನ ಹೃದಯಾಘಾತವಾಗಿ ಏನಪ್ಪ ಅಂದರೆ ತೀರಿಕೊಂಡಿದ್ದಾರೆ. ಅಂಥ ಒಂದು ಯುವಕರಿಗೆ ಒಂದು ವಿನಂತಿ, ಯೋಗಿಗಳಾಗಿ ಯೋಗಗಳನ್ನು ಮಾಡುವುದರ ಮೂಲಕ ಆರೋಗ್ಯಪೂರ್ಣವಾದ ಬದುಕನ್ನು ಸಾಗಿಸಲಿಕ್ಕೆ ನಿಮ್ಮ ಕುಟುಂಬದ ತಂದೆ ತಾಯಿಗಳ ಕನಸುಗಳನ್ನು ನನಸು ಮಾಡುವಂಥ ಒಂದು ಸುಯೋಗ ಅಂದರೆ ಯೋಗ ಮಾಡುವುದರ ಮೂಲಕನೇ ಸಾಧ್ಯ, ಆರೋಗ್ಯವಂತ ಬದುಕು ಸಾಧ್ಯ. ಎಸ್ ಸರ್. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಕಾರ್ಯಕ್ರಮದ ಮೂಲಕ ಏನು ಹೇಳಿಕೆ ಬಯಸ್ತೀರಾ? ಸಂತೋಷ್ ಲಾಡ್ ಮೊದಲಿಂದನೂ ಬಹಳ ವಿಭಿನ್ನವಾದ ವ್ಯಕ್ತಿ. ಹೊಸತನ ಸೃಷ್ಟಿ ಮಾಡುವುದರಲ್ಲಿ, ಸೃಜನಶೀಲತೆಯನ್ನು ಸೃಷ್ಟಿ ಮಾಡುವುದರಲ್ಲಿ ಸಂತೋಷ್ ಲಾಡ್ ಎತ್ತಿದ ಕೈ. ಈ ಹಿನ್ನೆಲೆಯೊಳಗೆ ನಾವು ಮೊನ್ನೆ ನೋಡಿದ್ವಿ, ಏನು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂಥ ಕರ್ನಾಟಕದ ಸಮುದಾಯವನ್ನು ಕರ್ಕೊಂಬರುವಂಥ ಇದರಲ್ಲಿ ಆಗಿರ್ಬೋದು, ಪ್ರತಿ ವರ್ಷ ಯೋಗ ಕಾರ್ಯಕ್ರಮ ಮಾಡುವುದಾಗಿರ್ಬೋದು, ಕಾರ್ಮಿಕ ಇಲಾಖೆಯನ್ನು ಹೊಂದಿದ್ರೂ ಸಹಿತ ಅತ್ಯಂತ ನಾಜೂಕಾಗಿ ಬಡತನದ ಕುಟುಂಬದಲ್ಲಿ ಬೆಳೆದು ಭಾಳ ದೊಡ್ಡ ಪ್ರಮಾಣದಲ್ಲಿ ಯುವಕರಿಗೆ ಸಹಕಾರ ಕೊಡುವಂಥ ಒಬ್ಬ ಸಚಿವರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಧನ್ಯವಾದಗಳು. ಇಷ್ಟು ಸೋಮನಗೌಡ ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.